ಅಲ್ಲಿ ನೋಡ್ರಿ ಮರದಿಂದ ಕಡೆ ಇದೆ ಆನೆ. ಮರಿಗಳೆಲ್ಲ ಅವೆ ಅಲ್ಲಿ, ಮರಿಗಳು. ಓಯ್ ಒಂದು ಆನೆ ಕಾಣ ಇಲ್ಲಿ ಈ ಕಂಬಿ ಅದಲ್ಲ, ಕಂಬಿಲೆ ಒಳಗೆ ನುಕ್ಕೋಬತ್ತೆ ಒಂದ್ ಆನೆ. ನೆನ್ನೆ ಹಾಕಿರ ಆನೆಲ್ಲದ್ದು, ನೆನ್ನೆ ನೈಟ್ದು ಇದು ನೋಡ್ಕೋಗೆ. ಇಲ್ಲಿ ನೋಡಿ ಬರೀ ರಾಗಿನೇ ತಿಂದಿದೆ. ಜೋಳ ಇಲ್ವಲ್ಲ ಇಲ್ಲಿ, ಜೋಳ ಇಲ್ಲಿ ಇದು ಅಂದ್ರೆ ಫುಲ್ಲು ರಾಗಿ ಹೊಲ ಇದು. ಜೋಳ ನೋಡಿದ್ರಲ್ಲಿ ಇದೆ ನೋಡಿಲ್ಲ. ಇದೇ ನೀರು ಕುಡಿಯೋ ಜಾಗ. ಇಲ್ಲಿ ಬಂದಿಲ್ಲ ನೋಡ್ರಣ, ಇಲ್ಲಿ ಪಚಿತಿ ಮಾಡ್ರದವು. ಇಲ್ಲಿ ಇಲ್ಲಿಂದ ಆನೆ ನಿಂತಿದ್ದು. ಇಲ್ಲಿಯಾ? ಇಲ್ಲಿ ನೇರಕ್ಕೆ ಆನೆ ಹೇಗೆ ನಿಂತಿದ್ದೀರಿ. ಇಲ್ಲಿ 3 ಆನೆ. ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ ಆನೆ ನೋಡಿ ಇಲ್ಲಿ. ಇದು ಇವಾಗ ಮೇಯ್ಕೊಂಡು ಹೋಗಿರೋದು ಆನೆ. ಹೊಟ್ಟೋದವೆ. ಇದೆಲ್ಲ ರಾಗಿ ಗೀಗೆಲ್ಲ ಮೇದು ಬಿಟ್ಟು ಹೋಗಿರೋದು. ಇಲ್ಲೇ ನಿಂತಿರೋದು ಆನೆ. ಇಲ್ಲಿ ಅಲ್ವಾ? ಇಲ್ಲಿ ನೋಡಿ ಹೆಜ್ಜೆಗಳು ನೋಡಿ, ಆನೆ ಹೆಜ್ಜೆಗಳು. ಇವಾಗ ನಿಂತಿದ್ದ ಹೆಜ್ಜೆಗಳು ಇವೆಲ್ಲ. ಸೊ ತ್ಯಾವ ಇಲ್ವಲ್ಲ, ಅಷ್ಟ ಕಾಣಿಸ್ತಾ ಇಲ್ಲ ಅಷ್ಟೇ. ನೋಡಿ ಇಲ್ಲಿ ನೋಡ್ರಿ ಹಸಿ ಲದ್ದಿ. ಈಗ ಜಸ್ಟ್ ನಾವು ಓಡಿಸ್ದಾಗ ಹಾಕ್ಬಿಟ್ಟು ಹೋಗಿರೋ ಲದ್ದಿ ಇದು ನೋಡಿ. ಈಗ ಹಸಿ ಲದ್ದಿ. ಮೆಟ್ಟಬಾರ್ದಾ? ಶಿವ ಶಿವ, ಏನು ಮಾಡೋದಕ್ಕಾಗಲ್ಲ. ನಮ್ಮ ಹಳ್ಳಿ ಸೈಡು ಅವನ್ ನೋಡಿದ್ರು ಕೈ ಮುಗಿತೀವಿ, ಆನೆ ನೋಡಿದ್ರು ಕೈ ಮುಗಿತೀವಿ, ಹುಲಿ ನೋಡಿದ್ರು ಕೈ ಮುಗಿತೀವಿ. ಏನು ಮಾಡೋಕ್ಕಾಗಲ್ಲ, ಅದು ನಮ್ಮ ಕಲ್ಚರ್. ನೋಡಿಲಿ ಇವಾಗ ಏರಿರೋದು ಕಾಯಿಸಿದು. ಇಲ್ಲಿ ಕಟ್ಟೆನ ಯಾವ ತರ ಇಚ್ಚಿದೆ. ಅದು ಇಳಿಗಿರೋದಣ್ಣ, ಅದು ಇಳಿಗಿರೋದಲ್ವಾ? ಎಷ್ಟು ಅಜ್ಜೆ ಬಿದ್ದಿದ್ದು ಅಲ್ಲಿ ತುಂಬ ಬರೀ ಫುಲ್ ಕಾಳ ಮಾಡ್ಬಿಟ್ಟವ. ಇಲ್ಲಿ ನೋಡಿ, ಇಲ್ಲಿ ನೋಡಿ ಕೈ ಮುಕ್ಕೊಳ್ಳಿ. ಶಿವ ನೋಡೋದು ಕಾಡು ಬಂದೈತೆ. ಆನೆ ದಾಟಿಲ್ಲ ಅಣ್ಣ, ಇಲ್ಲಿ ಮ್ಯಾಲ್ ನಿಂತ್ಕೊಂಡು ನಿಂತಿದ್ದು. ಕಾಡ್ಗೆ ಹೋಗಿಲ್ಲ, ದಾರಿ ಇಲ್ಲ. ಬಂದ್ಬಿಡ್ತಾವ ಇತ್ತಾಗ ಬಂದ್ರ. ಬಾ ಕಾಡ್ಗೆ ಹೋಗ್ ದಾರಿ ಇಲ್ಲ, ಬಾ ಇಲ್ಲಿ. ಇಲ್ಲಿ ದಾರಿ ಇದ್ದದ, ಇಲ್ಲಿ ದಾರಿ ಇರೋದು ನೋಡ್ರಿ. ಆನೆ ಅರ್ಧಲ್ಲಿ ದಾರಿ ಇರೋದು ಇಲ್ಲೇ ಇಲ್ಲ. ಅಂಜಿಕೊಳ್ಳೋದಲ್ಲ, ಮೇಲ್ಕೊಂಡು ನಿಂತಿರ ಏನ್ ಮಾಡ್ದೆ. ಸರಿ ಬನ್ನಿ ಬನ್ನಿ, ಬೇಡ ಬನ್ನಿ, ಬಾ ಹೋಗಂಬ. ಹತ್ರಕ್ಕೆ ಹೋಗ್ಬೇಡಿ. ಯಾವ ಆನೆಗಳು ಓದ್ವೋ ಹೋಗಿಲ್ವೋ ಅನ್ನೋದು ಇನ್ನೂ ಕನ್ಫರ್ಮ್ ಗೊತ್ತಿಲ್ಲ ನಮ್ಗೆ. ನೋಡ್ತಾ ಇದೀವಿ. ದಾರಿ ಇಲ್ಲಿ ದಾಟಿದವ, ಇಲ್ಲೇ ದಾಟಿರೋದು. ಈ ರೈಲ್ ನೋಡ್ರಿ ರೈಲ್ವೆ ಬ್ಯಾರಿಕೇಡ್ ಹಾಕಿದ್ದಾರೆ. ಈ ರೈಲ್ವೆ ಬ್ಯಾರಿಕೇಟು ಇದು ಡಿಸ್ಟೆನ್ಸು ಇಷ್ಟು ಅಗಲ ಇದೆ. ಹಾಗಾಗಿ ಇದ್ರ ಮಧ್ಯೆನೇ ದಾಟ್ಕೊಂಡು ಹೋಗ್ತವೆ ಆನೆಗಳು. ಸಣ್ಣ ಮರಿಗಳು ಇಲ್ಲಿ ಕೆಳಗಡೆನೆ ಬರ್ತವೆ. ಇಲ್ಲಿ ಇವಾಗ ಹೋಗಿರೋದು ಇಲ್ಲಿ ನೋಡಿ, ಈ ರೈಲ್ವೆ ಬ್ಯಾರಿಕೇಡಿಂದ ಆ ಕಡೆಗೆ ಫಾರೆಸ್ಟು. ಈಗ ಜಸ್ಟ್ ನಾವ್ ಅಲ್ಲಿ ಓಡಿಸ್ಕೊ ಬಂದ್ವಲ್ಲ, ನಾವು ಓಡಿಸ್ಕೊ ಬಂದ್ವಲ್ಲ, ಅದು ಇವಾಗ ಈ ಕಡೆಗೆ ದಾಟ್ಕೊಂಡು ಹೋಗಿದೆ. ಇದು ರಾಗಿ ಕಟಾವ್ ಮಾಡ್ಕೊಂಡಿದ್ರೆ ಈ ಜಾಗದಲ್ಲಿ. ಸೊ ಇನ್ನೊಂದ್ ಸ್ವಲ್ಪ ಮುಂದೆ ಹೋದ್ರೆ ಬೇರೆ ಬೇರೆ ತೋಟಗಳು, ಅಂದ್ರೆ ಇದು ಮಳೆಗೆ ನಂಬ್ಕೊಂಡ್ ಹಾಕಿರೋ ಬೆಳೆ. ಇನ್ ಸ್ವಲ್ಪ ಮುಂದೆ ಹೋದ್ರೆ ಎಲ್ಲ ತೋಟ. ಮಲಗೇನಂತಲ್ಲ, ಇಷ್ಟು ದೂರ ಬಂದ್ ರೈಲ್ವೆ ಬ್ಯಾರಿಕೇಡ್ ಗಂಟೆ ಓಡಿಸಲ್ಲ ನಾವು. ಯಾಕೆ ಸುಳ್ಳು ಅಂದ್ರೆ ಇಲ್ಲಿ ರಾಗಿ ತಾನೆ ಇವಾಗ ಕುಯ್ಕೊಂಡಿದೀವಿ. ಇನ್ನೂ ಒಂದೊಂದ್ ಐತೆ ಅಂದ್ರೆ ಇಷ್ಟು ದೂರ ಬಂದು, ಅಂದ್ರೆ ನೀವು ಬಂದಿದ್ದೀರಾ ನೋಡಿ, ನಿಮ್ ಧೈರ್ಯದ ಮೇಲೆ ಬಂದಿರೋದು ನಾವು. ನೀವ್ ಇದ್ದೀರಾ ಅನ್ನೋದೊಂದು ಧೈರ್ಯ ನಮ್ಗೆ. ಹೋಟೆಲ್ ಏನು ಮಾಡೋಕ್ಕಾಗಲ್ಲ ಗೈಸ್, ಡೈಲಿ ನಾನು ಬರೋದಕ್ಕಾಗಲ್ಲ. ಸೊ ನನಗೆ ಟೈಮ್ ಸಿಕ್ಕಿದಾಗ ನಾನು ಬರ್ತೀನಿ. ಏನಂದ್ರೆ ಇಲ್ಲಿನ ರೈತರು ಎಷ್ಟು ಕಷ್ಟಪಡ್ತಾವ್ರೆ ಅನ್ನೋದನ್ನು ತೋರಿಸ್ಬೇಕು. ಆವಾಗ ನಿಮಗೆ ತೋರಿಸ್ತಾ ಇರ್ತೀನಿ. ಸೊ ಇದೊಂಥರ ಹೊಸ್ತೇನಲ್ಲ, ನಾರ್ಮಲ್. ಇಲ್ಲಿನ ನಮ್ಮ ಕಡೆ ರೈತರಿಗೆ ಇದೊಂಥರ ನಾರ್ಮಲ್ ಜೀವನ. ಹೊಲ್ದು ತುಂಬಾ ನೋಡೋಣ ಹೆಜ್ಜೆ ಆಗಿದ್ದು. ಇಲ್ಲಿ ಹೆಜ್ಜೆ, ಇಲ್ಲೆಲ್ಲ ಆನೆ ಹೆಜ್ಜೆನ ಹುಡ್ಕೋದಲ್ಲ, ಒಂದೊಂದು ಜಾಗದಲ್ಲೂ ಹೆಜ್ಜೆಗಳಿದಾವೆ. ಅರ್ಧ ಅಡಿಗೂ ಹೆಜ್ಜೆ ಇದ್ಯಾವ ಆನೆ. ಅಲ್ಲಿ ಮಕನಾನೆ ನೋಡೋ ನೋಡ್ರಿ. ಈಗ ನೋಡ್ರಿ, ಅಲ್ಲಿ ನೋಡ್ರಿ ಹೆಂಗೋಯ್ತಾ ಇದೆ ಮಕಾನ. ಟ್ಯಾಕ್ಟ್ರಿಲಿ ಹುಡ್ತಾವ್ರಲ್ಲಿ ಆನೆ. ನೋಡಿಲ್ವೋ ಗೊತ್ತಿಲ್ಲ, ಕಾಣಿಸಿಲ್ಲ ಅನ್ಸುತ್ತೆ ಆನೆ ಮೋಸ್ಟ್ಲಿ. ಅಲ್ಲಿ ಹುಡ್ತಾವ್ರೆ, ಅಲ್ಲೇ ಹೋಯ್ತು ಒಟ್ಟಿನಲ್ಲಿ. ನಾವು ಹೋಗ್ಲಿಲ್ಲ ಟ್ಯಾಕ್ಟ್ರಿಲಿ, ಅಲ್ಲಿ ಬ್ರೋಕವ್ರೆ ಪಾಪ. ಇಲ್ಲಿ ಗಂಡ ಹೆಡ್ತಿ ಇಲ್ಲಿದ್ರು ಕಾಯ್ಕೊಂಡು. ಇವ್ರ ಜೋಳ ಇಲ್ಲೇ ಮೈತೈತಂತೆ. ಎಷ್ಟೊತ್ತಲ್ಲಿ ಬರ್ತಾನೆ ಇಲ್ಲಿಗೆ? ಅರ್ಧ ಗಂಟೆ ಆಯ್ತಾ? ಅಲ್ಲಿ ನಿಂತಿ. ಅಲ್ಲಿ ಆನೆ ನೋಡು ಅಲ್ಲಿ ನಿಂತಿದೆ. ಟ್ಯಾಕ್ಟ್ರಿ ನೋಡು ಅಲ್ಲಿದೆ ನೋಡಿ. ಆ ಆನೆ ಹೋಯ್ತು, ಅಲ್ಲೇ ಇದ್ದೋ ಗೊತ್ತಿಲ್ಲ, ಕಾಣಿಸ್ತಾ ಇಲ್ಲ ನಮ್ಗೆ.
ಅವರು ಟ್ಯಾಕ್ಟ್ರಿಲಲ್ಲೇ ಹುಡುಕ್ತಾವ್ರೆ. ದಾರಿಲ್ಲ ಬಾ ಇಂಚಾರ ಹೋಗವ್ರಿ ಬಾ 4 ಗಂಟೆ ಬಿಟ್ಟು ಹೋಗವೆ ಬಾ ಇಲ್ಲಿ ಬರ್ತದೆ. ಅಯ್ಯೋ ಇಷ್ಟ ದಿನ ಇಲ್ಲಿ ತನಕ ಬರ್ತಿರ್ಲಿಲ್ವಾ? ದಿನ ಹೋಯ್ತಿರ್ಲಿಲ್ಲ ಕಣ, ಇವತ್ತೇ ಓಡಿಸಿರೋದು. ಅದು ಟ್ಯಾಕ್ಟ್ರಿ ತಗೊಂಬಂದು. ಅದು ನಾನು ಇದ್ದದಕ್ಕೆ ಹೋಗಿರೋದು. ಅಷ್ಟು ನಿಜ. ನನಗೆ ಅಣ್ಣ ಈ ಬ್ಯಾಟ್ರಿ ನೋಡಿ ಇಲ್ಲಿ, ನೋಡಿ ಇಲ್ಲಿ ಆಪ್ ಆಗೋಯ್ತ ನೋಡಿ ಇಲ್ಲಿ. ಇದನ್ನ ಬಂದಿರೋದು ನಾನು ಅಷ್ಟು ದೂರ 1 ಕಿಲೋಮೀಟರ್ ಬಂದಿದ್ದೀನಿ ಇದೇ ಬ್ಯಾಟ್ರಿ ನೋಡಿ. ಆಪ್ ಆಗೈತೆ, ಪಕ್ ಪಕ್ ಅಂತ ಆಪ್ ಆಗೈತೆ, ಪಕ್ ಪಕ್ ಅಂತ ಆಪ್ ಆಗೋಯ್ತೆ. ನೀನೇ ಅಷ್ಟು ಹೆದರ್ಕೊಳ್ಳೋದು? ಭಾರಿ ಬುಕ್ಲು. ಅಷ್ಟು ಹೆದರಿಕೆ ಇರಬಾರ್ದು, ಹೆದರಿಕೆ ಇರಬೇಕು. ಅಷ್ಟಿರ್ಬಾರ್ದು, ಜಾಸ್ತಿ ಇರಬಾರ್ದು. ಯಾವ್ದಾರು ಒಂದು ಒಳ್ಳೆ ದೇವಸ್ಥಾನಕ್ಕೆ ಹೋಗಿ ತಾಯಿ ತಕರ್ಸ್ಬೇಕು ನಿಂಗೆ. ಡೈರೆಕ್ಟರ್ಗೆ ಒಂದು ಒಳ್ಳೆ ದೇವಸ್ಥಾನಕ್ಕೆ ಹೋಗಿ ಒಂದು ತಾಯಿ ತಕರ್ಸ್ಬೇಕನ್ರಿ. ಮುನಿಯಲ್ಲಿ ಹೊಟ್ಟೋದಂತೆ ನಮ್ ಡ್ರೈವರ್ ಅನ್ನೋದು ವೇಸ್ಟ್ ನೋಡಿ. ಆನೆ ಕಂಡ್ರೆ ಓಡ್ಬಿಟ್ಟಿದ್ದಾನೆ, ಟ್ಯಾಕ್ಟ್ರಿ ನಿಲ್ಸ್ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ದಾನೆ ನೋಡಿ. ನಾಟಕ ಬಂದಿತ್ತಾ? ದಾಟ ಕಡೆ ಆಸ್ತ್ರ ಬಂದ್ಬಿಡುದು ಇಲ್ಲೇ ಮುರಿದಿಲ್ಲ. ಸ್ವಾಮಿ ಆಡಲ್ ಕಣ್ ಕೊಡ್ತಾ ನೋಡು ಸ್ವಾಮಿ. ಬಂತು ಅಲ್ಲೇ ಇಲ್ಲೇ ಕಂತ ಬರ್ತಾ ಇದ್ದ ಅಲ್ಲಿ ನೋಡಿ ಗೈಸ್, ಬರ್ತಾ ಇದ್ದಂತೆ ಮಗನ. ನಮ್ಮ ಸ್ವಾಮಿ ಏನಿದ್ದಾರೆ, ಡೇಂಜರಸ್ ಪ್ಲೇಸು, ಡೇಂಜರಸ್ ಆನೆನೂ. ಇವಾಗ ಧನುರ್ಮಾಸ ಅಲ್ವಾ, ಸಿಕ್ಕಾಬಟ್ಟೆ ಚಳಿ ಇರುತ್ತೆ ನಮ್ಮ ಸೈಡು. ಅದಕ್ಕೆ ಫೈರ್ ಕ್ಯಾಂಪ್ ಹಾಕ್ಬಿಟ್ಟು ಕಾಯ್ಕೊಂಡಿದೀವಿ. ಎಷ್ಟು ನಾವು 3, 6, 7, 8 ಜನ ಬರ್ತಾ 8 ಜನ ಇದೀವಿ ನಾವು. ಬಾ ಫೈನಲಿ ಬಂದ್ವಿ ಮಾದಪ್ಪ ಮರ. ತಳ್ಳಿಲ್ಲ. ಇದೇನಿದು ಕೋಲ್ಡು? ಇದು ಕಾಲ್ ಮಡಗಿದ್ರೆ ಒಂಥರ ಐಸ್ ಮೇಲೆ ಕಾಲ್ ಮಡಗ್ದಂಗ ಅದ. ಇಲ್ಲಿ ಇಲ್ಲದೆ ಹೋಗಿದ್ರೆ ಇವತ್ತು ನಾವು ಆನೆ ಓಡ್ಸಕ್ ಸಾಧ್ಯನೇ ಇಲ್ಲ. ನಮ್ ಬಾಹುಬಲಿ. ಅಲ್ಲಿ ನೋಡ್ರಿ ಮತ್ತೆ ಓಡ್ಸಕ್ ಹೋದ್ರು ಟ್ಯಾಕ್ಟ್ರಿಲಿ. ನೋಡಲ್ಲಿ ಸ್ವಾಮಿ ಅವರು ಟ್ಯಾಕ್ಟ್ರಿ ಎತ್ಕೊಂಡು ಹೋಗವ್ರೆ ನೋಡಲ್ಲಿ ತನಕ. ಅದು ಟ್ಯಾಕ್ಟ್ರಿ ಬಂದ್ಮೇಲೆ ಹೋಗಿರೋದು ನೋಡಿ. ಇಲ್ಲೇ ಮೇಯ್ತಿತ್ತಂತೆ ಪಾಪ ಇವರ ತೋಟದಲ್ಲಿ. ಇಲ್ಲಿ ಮಲಗಿದ್ರು ಇವರು ಬೆಂಕಿ ಹಾಕೊಂಡು. ನಮಗೂ ಫುಲ್ ನಿದ್ದೆ ಮಲಗಿದ್ದು, ಆದ್ರೂ ಕಷ್ಟಪಟ್ಟು ಬಂದ್ಬೋಗ್ರು. ಯಾವ ಥರ ಕಾಣಿಸ್ತಾ ಇದೆ ಅಂತ. ಆನೆ ನೈಟ್ ಬಂದಿದ್ದು ನೋಡಿ ಇಲ್ಲಿಗೆ, ಬೆಳಿಗ್ಗೆ ಈ ಥರ ಕಾಣಿಸ್ತಾ ಇದೆ. ಇನ್ನ ಸೂರ್ಯ ಹುಟ್ಟಿಲ್ಲ, ಎಲ್ಲ ಕಡೆ ಮಂಜು ಮೋಡ. ಚಿರತೆ ಹಿಡ್ದಿತ್ತಲ್ಲ ಆಡ್ಮರಿ, ಹುಷಾರಾಗಿದೆ ಅಂತ ಕೇಳ್ತಾ ಇದ್ರಲ್ಲ, ಹುಷಾರಾಗಿದೆ ಇಲ್ಲಿ ನೋಡಿ. ಆದರೂ ಸ್ವಲ್ಪ ಕತ್ತು ಇನ್ನೂ ನೋವಿದೆ. ಚಿರತೆ ಹಿಡ್ದಿದ್ದು ಅದು ಸ್ಟಾರ್ಟಿಂಗ್ ಒಂದು 2-3 ದಿನ ಏನು ತಿಂತಿರ್ಲಿಲ್ಲ, ಮತ್ತು ಈ ಕತ್ತು ಫುಲ್ ಊದ್ಕೊಬಿಟ್ಟಿತ್ತು. ಈಗ ನೋಡಿ ಆಲ್ಮೋಸ್ಟ್ ಓಡಾಡ್ಕೊಂಡಿದೆ ಈಗ. ಇವನು ಮೈಲಾರಿ ನೋಡಿ.